ನಾರಾಯಣ ಪರೋ ಅವ್ಯಕ್ತದಂಡಮವ್ಯಕ್ತ ಸಂಭವಂ ಮಂಡಶ್ಚಾಂತಸ್ಯ ಮೇ ಲೋಕಾಃ ಸಪ್ತದ್ವೀಪ ಚ ಮೇಧಿನಿ. ಈಗ ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 64ನೇ ಶ್ಲೋಕದಿಂದ ಚಿಂತನೆಯನ್ನು ಮಾಡೋದಿದೆ. ರಾಗದ್ವೇಷೈರ್ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಏನು ಹೇಳ್ತಾ ಇದ್ದಾರೆ? ರಾಗದ್ವೇಷ ವಿಯುಕ್ತೈಸ್ತು ಅಂದರೆ ರಾಗ ಮತ್ತು ದ್ವೇಷಗಳನ್ನು ಬಿಟ್ಟವನು ವಿಷಯಾನ್ ಇಂದ್ರಿಯೈಶ್ಚರನ್ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸ್ತಿರುವ ಆತ್ಮೈ ವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ವಿಧೇಯಾತ್ಮನು ಪ್ರಸಾದವನ್ನು ಪಡಿತಾನೆ. ಯಾವ ಪ್ರಸಾದ ಅಂತಂದರೆ, ಯಾರಿಗೆ ರಾಗ ಮತ್ತು ದ್ವೇಷ ಅಂತಕ್ಕಂಥದ್ದು ದೂರ ಆಗುತ್ತೋ ಅವನೇನಾಗ್ತಾನೆ? ವಿಷಯ ಅಂದರೆ ಇಂದ್ರಿಯ ವಿಷಯಗಳನ್ನು ಅನುಭವಿಸ್ತಿರುವ ಅವನು ತನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಯಾವುದ ಇಂದ್ರಿಯಗಳನ್ನ ಯಾವಾಗ ಅವನು ನಿಗ್ರಹದಲ್ಲಿ ಇಟ್ಕೊಳ್ತಾನೋ, ಅಂದರೆ ಮನಸ್ಸಿನ ಒಂದು ನಿಯಂತ್ರಣಕ್ಕೆ ಇಂದ್ರಿಯಗಳು ಬಂತು ಅಂತಂದರೆ ಅವನಿಗೆ ಪ್ರಸಾದ ಅಂತಂದರೆ ಆ ಒಂದು ಶಾಂತಿ, ಅಂತಃಕರಣದಲ್ಲಿ ಒಂದು ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ? ಈ ರಾಗ ದ್ವೇಷ ಅಂತಕ್ಕಂಥದ್ದು ಇದ್ದಾಗ ಏನಾಗುತ್ತೆ? ಆ ಶಾಂತಿ ಅಂತಕ್ಕಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ರಾಗ ಅಂತಕ್ಕಂಥದ್ದು ಬಯಕೆಗಳನ್ನ ಉಂಟು ಮಾಡ್ತಾ ಇರ್ತದೆ. ಆ ಬಯಕೆಗಳು ಸಿಗದೇ ಇದ್ದಾಗ ದ್ವೇಷ ಅನ್ನೋದು ಉಂಟಾಗತ್ತೆ. ಯಾವಾಗ ಈ ಬಯಕೆ ಅನ್ನೋದು ಉಂಟಾಗುತ್ತೋ ಅವಾಗ ಕೂಡ ನಮಗೆ ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ. ದ್ವೇಷ ಅನ್ನೋದು ಇದ್ದಾಗ ಇದು ಲೋಕ ಪ್ರಸಿದ್ಧ, ಅವಾಗಲೂ ಕೂಡ ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ರಾಗದ್ವೇಷ ವಿಯುಕ್ತೈಸ್ತು. ಹಾಗಾಗಿ ರಾಗ ಮತ್ತು ದ್ವೇಷಗಳಿಂದ ಬಿಡುಗಡೆ ಹೊಂದವನಿಗೆ ಈ ಶಾಂತಿ ಅಂತಕ್ಕಂತಹ ಒಂದು ಪ್ರಸಾದ ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪ್ರಸಾದೇಶದಿ ಕಿಂ ಸ್ಯಾದಿತಿ. ಈ ಪ್ರಸಾದ ಅಂತಕ್ಕಂಥದ್ದು ಉಂಟಾದರೆ ಏನಾಗತ್ತೆ ಅಂಥೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಈ ಪ್ರಸಾದದಿಂದ ಏನಾಗುತ್ತೆ? ಸರ್ವ ದುಃಖಗಳ ಹಾನಿಯು ಉಂಟಾಗತ್ತೆ. ಯಾಕೆ ಅಂದರೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸನ್ನ ಚಿತ್ತನಾಗಿರ್ತಕ್ಕಂಥದ್ದೇ ಬುದ್ಧಿ ಅಂತಕ್ಕಂಥದ್ದು ಒಂದು ಕಡೆ ಸರಿಯಾಗಿ ನೆಲೆಯಾಗಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಮನಸ್ಸು ಅಥವಾ ಬುದ್ಧಿ ಆ ಕಡೆ ಈ ಕಡೆ ಚಂಚಲವಾಗಿ ಹೋಗ್ತಾ ಇರತ್ತೆ. ಆ ಚಂಚಲವಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಆ ಒಂದು ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂದರೆ ಅದರಿಂದ ಶಾಂತಿ ಅಂತಕ್ಕಂಥದ್ದು ಅಥವಾ ನಮಗೆ ಯಾವುದೇ ಒಂದು ಮನೋ ಚಂಚಲ ಉಂಟಾಗ್ದೇ ಪ್ರಸನ್ನವಾಗಿ ಇರತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾಸ್ತಿ ಬುದ್ಧಿರ್ಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿರ್ಯುಕ್ತಸ್ಯ. ಯುಕ್ತನಲ್ಲದವನಿಗೆ ಬುದ್ಧಿ ಇರೋದಿಲ್ಲ ಅಂತಂದರೆ ಕಾರ್ಯಗಳಲ್ಲಿ ವಿವೇಚನೆ ಇರಲ್ಲ ಅನ್ನೋ ಅರ್ಥದಲ್ಲಿ ನಾವು ತಗೊಳ್ಬೇಕು. ಯಾತಕ್ಕೆ ಅಂತಂದರೆ ಯುಕ್ತನಾದವನಿಗೇನೆ ಆ ಒಂದು ಶಾಂತವಾದ ಮನಸ್ಸು ಇರೋದಕ್ಕೆ ಸಾಧ್ಯ. ನ ಚ ಅಯುಕ್ತಸ್ಯ ಭಾವನಾ. ಯುಕ್ತನಲ್ಲವನಿಗೆ ಭಾವನೆಯೂ ಇರೋದಿಲ್ಲ. ಭಾವನೆ ಅಂತಂದರೆ ಇವರು ನಮ್ಮವರಲ್ಲ ಅಂತ ಹೇಳೋ ಒಂದು
ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಇರಬೇಕು. ಆದರೂ ಕೂಡ ತೀರಾ ಅಲ್ಲಿ ಸಂಬಂಧಗಳಿಗೇನೆ ಆ ಭಾವನೆ ಇರೋದಿಲ್ಲ. ನಾವು ನೋಡ್ತಾ ಇದ್ದೀವಲ್ವಾ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅಂತ. ಅಣ್ಣ ತಮ್ಮಂದ್ರು ಸಣ್ಣ ಸಣ್ಣ ವಿಚಾರಕ್ಕೆ ಕೊಲೆ, ಅಪ್ಪಂದ್ರು ಕೊಲೆ, ಅಮ್ಮಂದ್ರು ಕೊಲೆ ಅಂತ ಹೇಳಿದೆಲ್ಲ ಪೇಪರ್ಗಳಲ್ಲಿ ಟಿ ವಿನಲ್ಲಿ ಬರ್ತಾನೆ ಇದೆ. ಅಂದರೆ ನಾವು ವಸುದೈವ ಕುಟುಂಬಕಮ್ಮ ಅಂತ ಹೇಳೋದು ತುಂಬ ದೊಡ್ಡ ಮಾತಾಯಿದ್ರು ಕೂಡ ಒಂದು ಸಣ್ಣ ವಿಚಾರಕ್ಕೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಏನು ನೋಡಿದ್ರೆ ಏನು ಮಾಡಬಾರ್ದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ ಆ ಒಂದು ರಾಗ ಅಂತಕ್ಕಂಥದ್ದು ವಿಪರೀತವಾಗಿರುತ್ತೆ. ನನಗೇ ಬೇಕು ಅಂತಕ್ಕಂತಹ ಒಂದು ರಾಗ ಅಥವಾ ಬಯಕೆ ವಿಪರೀತವಾಗಿರುತ್ತೆ. ಅವಾಗ ಆ ಭಾವನೆನೇ ಹೊಟ್ಟೋಗಿರುತ್ತೆ. ಸ್ವಂತ ರಕ್ತದವರು ಅನ್ನೋ ಭಾವನೆ ಕೂಡ ಹೊಟ್ಟೋಗಿರುತ್ತೆ. ಆ ಭಾವನೆನೇ ಇಲ್ಲದೆ ಇದ್ದಾಗ ಏನಾಗುತ್ತೆ, ಶಾಂತಿ ರಶಾಂತಸ್ಯ ಕುತಃ ಸುಖಂ. ಆ ಸಮಯದಲ್ಲಿ ಏನೋ ಅವನು ಮಾಡಬಾರ್ದನ್ನ ಮಾಡಿಬಿಡ್ತಾನೆ. ಮಾಡಿದ್ಮೇಲೆ ಮತ್ತೆ ಅವನಿಗೆ ಸುಖ ಅನ್ನೋದು ಹೇಗುಂಟಾಗತ್ತೆ? ಅದಕ್ಕೆ ಕಾನೂನು ಪ್ರಕಾರ ಪನಿಷ್ಮೆಂಟ್ ಎಲ್ಲ ಇದ್ದೇ ಇರತ್ತೆ. ಆಮೇಲೆ ಅವರ ಮನಸ್ಸು ಶಾಂತವಾದಾಗ ಈ ಥರ ಮಾಡಬಾರ್ದಾಯ್ತು ಅನ್ಸಿದ್ರೆ ಯಾವುದೂ ಉಪಯೋಗ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ, ಇಂದ್ರಿಯಗಳು ಚರತಾಂ ಅಂದರೆ ಚಲನೆ ಮಾಡ್ತಾ ಇರತ್ತೆ. ಯನ್ಮನೋ ಅನುವಿಧೀಯತೆ, ಅದು ಏನಾಗುತ್ತೆ, ಇಂದ್ರಿಯಗಳು ಚಲಿಸ್ತಾ ಇದ್ರೆ ಮನಸ್ಸು ಅದ್ರ ಹಿಂದೆ ಚಲಿಸ್ತಾ ಇರುತ್ತೆ. ಅವಾಗೇನಾಗುತ್ತೆ, ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನ ಅವಾಂ ಇವಾಂ ವಾಯುರ್ನ ಇವಾಂಭಸಿ ವಾಯುರ್ನಾಂ ಇವ ಅಂಬಸಿ. ಅಂದರೆ ಈ ಒಂದು ದೋಣಿ ಹೇಗೆ ಗಾಳಿಗೆ ಸಿಕ್ಕಿ ಒಂದು ಆ ನಾವಿಕನ ನಿಯಂತ್ರಣಕ್ಕೆ ಸಿಕ್ಕದಾಗ ಎತ್ತೆತ್ಲಾಗೂ ಎಳ್ಕೊಂಡು ಹೋಗುತ್ತಲ್ಲ, ಆ ರೀತಿಯಾಗಿ ಈ ಇಂದ್ರಿಯ ಅಂತಕ್ಕಂಥದ್ದಕ್ಕೆ ಮನಸ್ಸು ವಶವಾಗಿದ್ದರೆ ಅವಾಗೇನಾಗತ್ತೆ, ಗಾಳಿಗೆ ಸಿಕ್ಕಿದ ಹಡಗಿನ ಥರ ನೀರಲ್ಲಿ ಹಡಗು ಚಲಿಸ್ತಾ ಇದ್ರು ಕೂಡ ಅದು ಒಂದೇ ಸತಿ ವಿಪರೀತವಾದಂತಹ ಗಾಳಿ, ಬಿರುಗಾಳಿ, ಚಂಡಮಾರುತ ಇತ್ಯಾದಿಗಳು ಉಂಟಾದಾಗ ಹೇಗೆ ನಾವಿಕನ ಒಂದು ನಿಯಂತ್ರಣಕ್ಕೆ ಸಿಕ್ಕದೇನೆ ಎಲ್ಲೆಲ್ಲೋ ಹೋಗುತ್ತೋ ಆ ರೀತಿಯಾಗಿ ಮನಸ್ಸು ಅಂತಕ್ಕಂಥದ್ದು ನಮ್ಮ ನಿಯಂತ್ರಣಕ್ಕೆ ಸಿಕ್ಕದೇ ಇತ್ತು ಅಂತಂದರೆ ಇದನ್ನು ಕೂಡ ಎಲ್ಲೆಲ್ಲೋ ಹೋಗುತ್ತೆ. ಅವಾಗ ಏನಾಗತ್ತೆ, ಆಗಬಾರ್ದು ಆಗತ್ತೆ. ಅದಕ್ಕೆ ಆದಷ್ಟು ನಾವು ಅದನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಅದು ಸುಲಭ ಅಲ್ಲ, ಕಠಿಣವೇ. ಆದರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಎಷ್ಟೆಷ್ಟು ಸಾಧನೆ ಆಗ್ತೋ ಅಷ್ಟಷ್ಟು ತೊಂದರೆಗಳು ಕಡಿಮೆ ಆಗತ್ತೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಯಸ್ಯ ನಿಗೃಹೀತಾನಿ ಸರ್ವಶಃ, ಯಾರು ಇಂದ್ರಿಯಗಳನ್ನು ಎಲ್ಲ ಪ್ರಕಾರದಲ್ಲೂ ಹಿಡಿದಿಟ್ಕೊಳ್ತಾನೋ ಅವನಿಗೆ ಏನಾಗುತ್ತೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳು ಇಂದ್ರಿಯಾರ್ಥವಾಗಿ ಅಂದರೆ ಕಣ್ಣು ಎಲ್ಲೋ ನೋಡಬಾರ್ದನ್ನ ನೋಡುತ್ತೆ, ಅಥವಾ ನೋಡಿದ್ರ ಮೇಲೆ ಆಸೆ ಆಗುತ್ತೆ. ಕಿವಿ ಕೇಳಿದ್ದಕ್ಕೆ ಆ ಕಡೆಗೆಲ್ಲೋ ಮನಸ್ಸು ಹೋಗುತ್ತೆ. ಹೀಗೆ ಇಂದ್ರಿಯಗಳು ಏನೇನು ಕೆಲಸಗಳು ಮಾಡುತ್ತೆ ಅನ್ನೋದೆಲ್ಲ ಹಿಂದೆಲ್ಲ ಹೇಳಿದ್ದೀನಲ್ಲ, ಹಾಗೆ ಆ ಇಂದ್ರಿಯಗಳು ಕೆಲಸ ಮಾಡಿದ ಕಡೆಗೆ ಮನಸ್ಸು ಹೋಗೋದಿಲ್ಲ. ಯಾವಾಗ ಅವನು ಇಂದ್ರಿಯಾರ್ಥಗಳನ್ನ ಹಿಡಿದಿಟ್ಕೊಂಡಾಗ. ಅದನ್ನೇ ಹೇಳ್ತಾನೆ, ಹೇ ಮಹಾಬಾಹೋ, ಮನುಷ್ಯನಾದವನು ಆ ಇಂದ್ರಿಯಗಳನ್ನು ಹಿಡಿದಿಟ್ಕೊಂಡ್ರೆ ಅವನ ಪ್ರಜ್ಞೆ ಅಂತಕ್ಕಂಥದ್ದು ನಿಲುಗಡೆಗೆ ಸಿಗತ್ತೆ. ಇಲ್ಲ ಅಂತಂದರೆ ಬಿರುಗಾಳಿಗೆ ಸಿಕ್ಕಿದ ದೋಣಿಯ ಥರ, ಅಥವಾ ಲಗಾಮು ಅಲ್ಲಿ ಹಿಡಿಯೋಕ್ಕಾಗದಿರೋ ಥರ ಕುದುರೆ ಥರ ಎಲ್ಲೆಲ್ಲೋ ಹೋಗಿ ನಾಶವನ್ನು ಹೊಂತಾನೆ ಅಂಥೇಳಿ ಹೇಳ್ತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ
ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾ ನಿಶಾ ಸರ್ವಭೂತಾನಾಂ, ನಿಶೆಯಲ್ಲಿ ಇರ್ತಕ್ಕಂತಹ ಎಲ್ಲ ಭೂತಗಳು, ಅಂದರೆ ನಿಶಾ ಅಂದರೆ ಎರಡರ್ಥ ಆಗುತ್ತೆ. ನಿಶಾ ಅಂದರೆ ಒಂದು ರಾತ್ರಿಯಲ್ಲಿ, ಅಥವಾ ಇನ್ನೊಂದು ನಿಶಾ ಅಂತಂದರೆ ಗೊತ್ತಲ್ಲ, ಕುಡಿದು ನಿಶೆ ಏರಿದೆ ಅಂತ ಹೇಳಿ. ಆ ರೀತಿ ಯಾವ ತಗೊಂಡ್ರು ತಪ್ಪಾಗಲ್ಲ ಅಂತ ಅನ್ಸತ್ತೆ. ಯಾಕೆಂದರೆ ನಿಶೆಯಲ್ಲಿರೋನಿಗೆ ಕೂಡ ಅವನಿಗೇನೂ ಗೊತ್ತಾಗಲ್ಲ. ಅವನು ಜಾಗರಣೆ ಅಂದರೆ ಜಾಗೃತಿಯಲ್ಲಿ ಇರೋದಿಲ್ಲ, ಸಂಯಮನೂ ಇರೋದಿಲ್ಲ. ರಾತ್ರಿ ಹೊತ್ತಲ್ಲೂ ಕೂಡ ನಮಗೆ ಯಾವುದೂ ಸರಿಯಾಗಿ ಕಾಣೋದಿಲ್ಲ ಅಲ್ವಾ. ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತಾಗೋದಿಲ್ಲ. ಹಾಗೆ ಯಸ್ಯಾಂ ಜಾಗೃತಿ ಭೂತಾನಿ ಸ ನಿಶಾ ಪಶ್ಯತೋ ಮುನೇಃ, ಯಾವಾಗ ಅವನು ನಿಶಾದಲ್ಲಿ ಅಂದರೆ ರಾತ್ರಿಯಲ್ಲಿ ಇರ್ತಾನೋ ಅವನಿಗೆ ಏನಾಗತ್ತೆ, ನಿಶೆ ಅಂತಕ್ಕಂಥದ್ದು ಅಥವಾ ರಾತ್ರಿ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಭೂತಗಳಿಗೂ ನಿಶೆಯೇ ಅಂದರೆ ರಾತ್ರಿ ಇದ್ದಾಗ ಸಂಯಮಿ ಏನಾಗಿರ್ತಾನೆ, ಎಚ್ಚರವಾಗಿರ್ತಾನೆ. ಅಥವಾ ಎಲ್ಲ ಭೂತಗಳು ಎಚ್ಚರವಾಗಿದ್ದಾಗ ಅದು ಸಂಯಮಿಗೆ ರಾತ್ರಿ ಆಗಿರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇದರರ್ಥ ರಾತ್ರಿಯಲ್ಲಿ ಕೂಡ ಜಾಗೃತ ಆಗಿದ್ದಾನೆ ಅಂತಂದರೆ ಅವನು ಹಗಲಲ್ಲಿ ಕೂಡ ಜಾಗೃತ ಆಗಿರ್ತಾನೆ ಅಂತ ನಾವು ಅರ್ಥೈಸ್ಕೊಳ್ಬೋದು. ಅಂದರೆ ಅವನು ಸಂಯಮದಿಂದ ಇದ್ದಾಗ ಇಂತಹ ಒಂದು ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅವನಿಗೆ ಇಂದ್ರಿಯ ನಿಗ್ರಹ ಇರೋದ್ರಿಂದ ಅವನು ತಪ್ಪು ದಾರಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದ ಚಿಂತನೆಯನ್ನು ನಾವು ಮಾಡ್ಬೋದು. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಆಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಅಂದರೆ ನೀರಿನಿಂದ ತುಂಬಿದ್ರೂ ಕೂಡ ಸಮುದ್ರ, ಆ ಪ್ರವಾಹಗಳು ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತು, ಸಮುದ್ರ ಅಂತಕ್ಕಂಥದ್ರಲ್ಲಿ ಯಾವಾಗಲೂ ನೀರು ತುಂಬೇ ಇರತ್ತಲ್ವಾ. ಹಾಗೆಯೇ ಪ್ರವಾಹಗಳು ಪ್ರವೇಶಿಸಿದ್ರು ಕೂಡ, ಅಂದರೆ ಈ ಆಸೆ ಅಂತಕ್ಕಂತಹ ಪ್ರವಾಹಗಳು ಪ್ರವೇಶಿಸ್ತಾನೆ ಇರುತ್ತೆ. ಆ ರೀತಿಯಾಗಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಸಮುದ್ರಕ್ಕೆ ಹಲವಾರು ನದಿಗಳು ಬಂದು ತುಂಬಿಕೊಳ್ತಾ ಇರೋದು ಅದು ಸಹಜ, ಪ್ರಕೃತಿ ನಿಯಮ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ಕೆಲವು ಬಯಕೆಗಳು ಪೂರ್ಣವಾಗಿದ್ರೂ ಕೂಡ ಮತ್ತೆ ಮತ್ತೆ ಬಯಕೆಗಳು ಹುಟ್ಕೊಳ್ತಾನೆ ಇರುತ್ತೆ, ಹೊಸ ಹೊಸ ಬಯಕೆಗಳು ಹುಟ್ಕೊಳ್ತಾನೆ ಇರುತ್ತೆ. ಹಾಗಾಗಿ ಅವನು ಕಾಮಿ, ಕಾಮ ಅಂದರೆ ಬಯಕೆ, ಕಾಮಿ ಅಂದರೆ ಯಾರು ಬಯಕೆಯನ್ನು ಹೊಂದಿರ್ತಾನೋ ಅಂಥವನು ಕಾಮಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಮನುಷ್ಯ ಅಂತ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂಥರ ಬಯಕೆ ಇರುತ್ತೆ, ಕೌಮಾರಾವಸ್ಥೆಯಲ್ಲಿ ಒಂಥರ ಬಯಕೆ ಇರುತ್ತೆ, ಯೌವನಾವಸ್ಥೆಯಲ್ಲಿ ಒಂಥರ ಇರುತ್ತೆ, ವೃದ್ಧಾಪ್ಯದಲ್ಲಿ ಒಂಥರ ಬಯಕೆ ಇರುತ್ತೆ. ಈ ಬಯಕೆ ಅಂತಕ್ಕಂಥದ್ದು ಮುಗಿಯೋದೇ ಇಲ್ಲ. ಹೇಗೆ ಜೋರಾಗಿ ಉರಿತಾ ಅಗ್ನಿಯಲ್ಲಿ ಒದ್ದೆ ಆಗಿರೋ ಇಂಧನ ಸೌದೆ ಹಾಕಿದ್ರು ಕೂಡ ಅದು ಸ್ವಲ್ಪ ಹೊತ್ತು ಇದೆಲ್ಲ ಆರ್ದ್ರ ಅವಸ್ಥೆ, ಒದ್ದೆ ಆಗಿರೋ ಅವಸ್ಥೆ ಹೋಗಿ ಅದು ಕೂಡ ಹತ್ಕೊಂಡು ಉರಿಯೋ ರೀತಿಯಲ್ಲಿ ಏನಾಗುತ್ತೆ, ಈ ಮನುಷ್ಯನಿಗೆ ಬಯಕೆ ಅಂತಕ್ಕಂಥದ್ದು ಮುಗಿಲಿಲ್ಲ ಅಂತಂದರೆ ಅವನಿಗೆ ಸುಖ ಅಂತಕ್ಕಂಥದ್ದು ಸಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸುಖ ಅಥವಾ ಶಾಂತಿ ಅಂತಕ್ಕಂಥದ್ದು ಉಂಟಾಗೋದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ.
ವಿಹಾಯ ಕಾಮಾನ್ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರ ಶಾಂತಿಂ ಅಧಿಗಚ್ಚತಿ. ಯಾವ ಪುರುಷನು ಕಾಮನೆಗಳನ್ನ ಬಿಟ್ಟು ನಿಸ್ಪೃಹವಾಗಿ ಅಂತಂದ್ರೆ ನಾವು ಮಾಡಿದ್ದಕ್ಕೆ ಮತ್ತೆ ಪ್ರತಿಯಾಗಿ ಏನು ಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡೋದಕ್ಕೆ ನಿಸ್ಪೃಹನಾಗಿ ಅಂತ ಹೇಳಿ ಮಾಡ್ತಾನೋ ಅವನಿಗೆ ನಿರ್ಮಮೋ ನಿರಹಂಕಾರ ಸ ಶಾಂತಿಂ ಅಧಿಗಚ್ಚತಿ. ಮಮಕಾರವನ್ನು ಮತ್ತು ಅಹಂಕಾರವನ್ನು ಎರಡನ್ನು ಬಿಟ್ಟವನಿಗೆ ಏನಾಗತ್ತೆ, ಶಾಂತಿ ಅಂತಕ್ಕಂಥದ್ದು ಉಂಟಾಗತ್ತೆ. ಇಲ್ಲ ಅಂತಂದ್ರೆ ನಮಗೆ ನಿಸ್ಪೃಹತೆಯಿಂದ ಕೆಲಸ ಮಾಡಲಿಲ್ಲ ನಾವು ಅಂದರೆ ಏನಾಗತ್ತೆ, ನಮಗೆ ಅವಾಗ ಬೇಜಾರಾಗತ್ತೆ. ನಾವು ಇಂಥವ್ನಿಗೆ ಸಹಾಯ ಮಾಡ್ತೀವಿ, ಅವನೇನು ಮಾಡಲಿಲ್ಲ ಅಂತಕ್ಕಂತಹ ಒಂದು ಬೇಜಾರು ಖಂಡಿತವಾಗಿ ಉಂಟಾಗುತ್ತೆ. ಹಾಗಾಗಿ ನಿಸ್ಪೃಹನಾಗಿ ಕೆಲಸ ಮಾಡಿದವ್ರಿಗೆ ಶಾಂತಿ ಅಂತಕ್ಕಂಥದ್ದು ಉಂಟಾಗತ್ತೆ. ಮತ್ತು ಮಮಕಾರವಿಲ್ಲದೇನೆ ಇದು ನನ್ನದು ಅಂತಕ್ಕಂಥದ್ದು ಮಮಕಾರವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಶಾಂತಿ ಅನ್ನೋದು ಉಂಟಾಗತ್ತೆ. ಯಾಕೆ ಮಮಕಾರ ಮತ್ತು ಅಹಂಕಾರವನ್ನು ಬಿಡಬೇಕು ಅಂತಂದರೆ ಇದು ನನ್ನದು ಅಂತಕ್ಕಂಥ ಒಂದು ಭಾವನೆಯಿಂದ ಮಾಡಿದಾಗ ಅದೇನಾದರೂ ಹಾಳಾಯಿತು ಅಂತಂದರೆ ತುಂಬ ನೋವಾಗತ್ತೆ. ಕರ್ತವ್ಯ ಅಂತ ದೃಷ್ಟಿಯಿಂದ ಮಾಡಿದಾಗ ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಬೇಕು. ಅದು ಹಾಳಾಗತ್ತೋ ಸರಿಯಾಗತ್ತೋ ದೈವೇಚ್ಛೆ, ಅದು ಗೊತ್ತಿಲ್ಲ. ನಿರಹಂಕಾರ ನಾನೇ ಮಾಡಿದೆ ಅಂತ ಅಹಂಕಾರದಿಂದ ಕೂಡ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಚಿಂತನೆಯನ್ನು ಮಾಡಿದಿ. ಗುರುವಾರದ ದಿವಸದ್ದು 71 ಶ್ಲೋಕಗಳು ಆಗಿದೆ. ಮಿಕೆ ಒಂದು ಚಿಕ್ಕ ಕಥೆಯನ್ನು ಹೇಳಬೇಕಾಗತ್ತೆ. ಈ ಬಯಕೆಗಳು ಮತ್ತು ಕೇವಲ ಕರ್ತವ್ಯ ಅಂತ ಮಾಡೋ ದೃಷ್ಟಿಯಿಂದ ಅಂತ ಹೇಳೋದಾದರೆ, ಒಂದು ನದಿಯನ್ನು ದಾಟಬೇಕಾಗಿರುತ್ತೆ. ಸುಮಾರು ಒಂದು ಅರ್ಧ ಮನುಷ್ಯನಿಗೆ ಮಂಡಿ ತನಕ, ಅಥವಾ ಸುಮ್ಮನೆ ನಾವು ಕಥೆಯ ವಿಷಯದಲ್ಲಿ ಎದೆ ಮಟ್ಟಕ್ಕೆ ನೀರು ಹರಿತಾ ಇದ್ದರೆ ಅಲ್ಲಿ ಯಾವುದೋ ಒಂದು ಹುಡುಗಿ, ಸುಂದರವಾಗಿರೋ ಹುಡುಗಿ ಹೋಗ್ತಾ ಇರ್ತಾಳೆ. ಅವಳು ನದಿ ದಾಟಬೇಕಾಗಿರುತ್ತೆ. ಅವಳನ್ನು ಗುರು ಶಿಷ್ಯರು ಹೋಗ್ತಾ ಇರ್ತಾರೆ. ಅವಳು ಹೆದರ್ಕೊಳ್ತಾ ಇರ್ತಾಳೆ. ಆವಾಗ ಆ ಶಿಷ್ಯ ಏನು ಮಾಡ್ತಾನೆ, ಅವಳನ್ನು ಎತ್ಕೊಂಡು ಹೋಗಿ ಈ ದಡದಿಂದ ಆ ದಡಕ್ಕೆ ಬಿಟ್ಬಿಟ್ಟು ಅವಳ ಪಾಡಿಗೆ ಅವಳು ಹೋಗ್ತಾರೆ. ಕಡೆ ಗುರು ಶಿಷ್ಯರು ಮುಂದೆ ಹೋಗ್ತಾರೆ. ಆದರೆ ಗುರುವಿಗೆ ಮನಸ್ಸಿನಲ್ಲಿ ಅಷ್ಟು ದೂರ ಹೋದ್ರೂ ಒಂಥರ ಅವನಿಗೆ ಚಿಂತೆ ಮನಸ್ಸಿನಲ್ಲಿ ವಿಕಾರ ಆಗಿರುತ್ತೆ. ಆವಾಗ ಅಷ್ಟು ದೂರ ಆದಮೇಲೆ ಶಿಷ್ಯ ಕೇಳ್ತಾನೆ ಗುರುಗಳೇ, ಯಾಕೆ ನೀವು ಒಂದು ರೀತಿಯಾಗಿ ಮನಸ್ಸು ಸಮಾಧಾನ ಇಲ್ಲ, ಏನಾಯಿತು ಅಂತಲ್ಲ, ನೀನು ಅವಳನ್ನು ಎತ್ಕೊಂಡು ಬ್ರಹ್ಮಚಾರಿ ನೀನು ಬಂದಿದ್ದು ನನಗೆ ಸರಿ ಕಾಣಲಿಲ್ಲ ಅಂತ ಗುರು ಕೇಳಿದಾಗ ಶಿಷ್ಯ ಹೇಳ್ತಾನೆ, ಇಲ್ಲ, ಅವಳು ಹೆದರುತ್ತಾ ಇದ್ಲು ಅನ್ನೋ ಒಂದು ದೃಷ್ಟಿಯಿಂದ ಅವಳನ್ನು ಆ ಕಡೆಯಿಂದ ಈ ಕಡೆ ದಾಟಿಸಿದ್ನೇ ಹೊರತು ಬೇರೆ ಏನು ಉದ್ದೇಶ ನನಗಿರಲಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಯಾವುದೇ ಒಂದು ಮನಸ್ಸಿನಲ್ಲಿ ವಿಕಾರ ಇರೋದಿಲ್ಲ. ಆದರೆ ಗುರುವಾದವನಿಗೆ ಈ ಒಂದು ಕಾರ್ಯ ಒಂದು ಮನೋವಿಕಾರವನ್ನು ಉಂಟು ಮಾಡಿರುತ್ತೆ. ಅಂದರೆ ನಮಗೆ ಕೇವಲ ದೈಹಿಕವಾಗಿ ವೃದ್ಧರಾದರೂ ಕೂಡ, ಅನೇಕ ಜ್ಞಾನವಿದ್ದರೂ ಕೂಡ ಕೆಲವು ಸಾರ್ತಿ ಆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅಂಥೇಳಿ ಈ ಒಂದು ಕಥೆಯಿಂದ ನಾವು ಚಿಂತನೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ನಾರಾಯಣ ಪರೋ ವ್ಯಕ್ತ ಸಂಭವಂ ಅಂಡಸ್ಯಾಂತಸ್ಮೇ ಲೋಕಾ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ. ಕೃಷ್ಣಾರ್ಪಣಮಸ್ತು.